ನನ್ನ ಹೆಸರು ಲಕ್ಷ್ಮೀ ಭರಮಸಣ್ಣನವರ್. ಮಾರ್ಗದ ಶಿಕ್ಷಕಿ ವೀಣಾ ಪಾಟೀಲ್, ಜ್ಞಾನದೀಪ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಲೂರು. ನಾನು ಮಾಡಿದ ಮಾದರಿಯ ಹೆಸರು ತಾಪಮಾನ ಮತ್ತು LDR ಬಳಸಿ ಸ್ವಯಂಚಾಲಿತ ಶಕ್ತಿ ಉಳಿತಾಯ. ನನ್ನ ಮಾದರಿಯಲ್ಲಿ ಬಳಸಿದ ಉಪಕರಣಗಳು ಟ್ರಾನ್ಸ್ಫಾರ್ಮರ್, ಮೈಕ್ರೋಕಂಟ್ರೋಲರ್, ಪವರ್ ಸಪ್ಲೈ, LCD, TH11 LDR ರಿಲೇ, ಮೋಟಾರ್, LED. ನನ್ನ ಮಾದರಿಯ ಕಾರ್ಯವಿಧಾನ. ಈ ಪ್ರಸ್ತಾವಿತ ಕಾರ್ಯವು ವಿದ್ಯುತ್ ಶಕ್ತಿಯನ್ನು ಉಳಿಸಲು ಬಳಸುತ್ತದೆ. ಅಂದರೆ ಮನೆ, ಉದ್ಯಮ ಇತ್ಯಾದಿಗಳಲ್ಲಿ ವಿದ್ಯುತ್ನ ಅನಗತ್ಯ ಬಳಕೆಯನ್ನು ತಡೆಯುತ್ತದೆ. ಈ ಯೋಜನೆಯು ಸೂರ್ಯನ ಬೆಳಕಿನ ತೀವ್ರತೆಯನ್ನು ಪರೀಕ್ಷಿಸಲು LDR ಸಂವೇದಕವನ್ನು ಹೊಂದಿದೆ ಮತ್ತು ಕೋಣೆಯ ಉಷ್ಣಾಂಶವನ್ನು ಮೇಲ್ವಿಚಾರಣೆ ಮಾಡಲು ತಾಪಮಾನ ಸಂವೇದಕವನ್ನು ಹೊಂದಿದೆ. ತೀವ್ರತೆ ಮತ್ತು ತಾಪಮಾನ ಎರಡೂ LCD ಯಲ್ಲಿ ಪ್ರದರ್ಶಿಸುತ್ತಲೇ ಇರುತ್ತದೆ. AC ಮತ್ತು ಬಜರ್ LED ಸೂಚಿಸಲು ಫ್ಯಾನ್ ಇದೆ. ಈ LED ಬಜರ್ ತೀವ್ರತೆ ತುಂಬ ಕಡಿಮೆಯಾದಾಗ ಸ್ವಯಂಚಾಲಿತವಾಗಿ ಆನ್ ಆಗುತ್ತದೆ ಮತ್ತು ತೀವ್ರತೆ ಹೆಚ್ಚಾದಾಗ ಅದು ಸ್ವಯಂಚಾಲಿತವಾಗಿ ಸ್ವಿಚ್ ಆಫ್ ಆಗುತ್ತದೆ. ಇದರೊಂದಿಗೆ ಇದು ಸ್ವಯಂಚಾಲಿತವಾಗಿ ವಿದ್ಯುತ್ ಉಳಿಸಲು ಸಹಾಯ ಮಾಡುತ್ತದೆ. ತಾಪಮಾನ ಸಂವೇದಕವನ್ನು ಕೋಣೆಯ ಉಷ್ಣಾಂಶವನ್ನು ಗ್ರಹಿಸಲು ಮತ್ತು LCDಯಲ್ಲಿ ಪ್ರದರ್ಶಿಸಲು ಬಳಸಲಾಗುತ್ತದೆ. ಕೋಣೆಯ ಉಷ್ಣತೆಯು ಆದ್ಯತೆಯ ಮೌಲ್ಯಕ್ಕಿಂತ ಹೆಚ್ಚಾದಾಗ ಅದು ಸ್ವಯಂಚಾಲಿತವಾಗಿ ಫ್ಯಾನ್ ಅನ್ನು ಆನ್ ಮಾಡುತ್ತದೆ ಮತ್ತು ಕೋಣೆಯ ಉಷ್ಣತೆಯು ಆದ್ಯತೆಯ ಮೌಲ್ಯಕ್ಕಿಂತ ಕಡಿಮೆಯಾದಾಗ ಫ್ಯಾನ್ ಸ್ವಯಂಚಾಲಿತವಾಗಿ ಆಫ್ ಆಗುತ್ತದೆ. ಇದರೊಂದಿಗೆ ನಾವು ಮಾನವನ ಶಕ್ತಿ ಇಲ್ಲದೆ ಇಂಧನವನ್ನು ಉಳಿಸಬಹುದು. ಅನುಕೂಲಗಳು: ಶಕ್ತಿ ದಕ್ಷತೆ, ವೆಚ್ಚ ಉಳಿತಾಯ. ಅನಾನುಕೂಲಗಳು: ಆರಂಭಿಕ ವೆಚ್ಚ. ಅನುಕೂಲಗಳು: ಶಕ್ತಿ ದಕ್ಷತೆ, ವೆಚ್ಚ ಉಳಿತಾಯ, ಪರಿಸರದ ಪ್ರಭಾವ, ಬಳಕೆದಾರರ ಅನುಕೂಲತೆ. ಅನಾನುಕೂಲಗಳು: ಆರಂಭಿಕ ವೆಚ್ಚ, ಸಂವೇದಕಗಳ ಮೇಲೆ ಅವಲಂಬನೆ, ಸಂಕೀರ್ಣತೆ, ಸೀಮಿತ ಹೊಂದಾಣಿಕೆ.